ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ವತ್ ಅಕಾಡೆಮಿಕ್ಸ್. ನಾನು ನಿಮ್ಮ ಮ್ಯಾಥ್ಸ್ ಟ್ಯೂಟರ್ ಚೈತ್ರ ರೈ. ಈ ದಿನದ ತರಗತಿಯಲ್ಲಿ ಪ್ರಾಚೀನ ಕಾಲದಿಂದಲೇ ಕಲೆ, ವಾಸ್ತುಶಿಲ್ಪ ಹಾಗೂ ಅಳತೆಗೆ ಬೇಕಾದಂಥ ವಿಷಯ, ಹಾಗೆ ಈಗಿನ ಕಾಲದಲ್ಲೂ ಕೂಡ ವಾಸ್ತುಶಿಲ್ಪ, ಇಂಜಿನಿಯರಿಂಗ್, ವಸ್ತ್ರವಿನ್ಯಾಸ ಹಾಗೆ ಅಳತೆಗೆ ಉಪಯೋಗಿಸುವಂತಹ ರೇಖಾಗಣಿತದ ಮೂಲಭೂತ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ನಿಮಗೆ ಗೊತ್ತಾಗಿದೆ ಇವತ್ತಿನ ಪಾಠ ಯಾವುದು ಅಂತ, ರೇಖಾಗಣಿತದ ಮೂಲಭೂತ ಅಂಶಗಳು. ಹಾಗಾದ್ರೆ ಈ ರೇಖಾಗಣಿತ ಮೂಲಭೂತ ಅಂಶಗಳಲ್ಲೇ ಬರೋದು ಮೊದಲನೇದು ಯಾವುದು? ಬಿಂದುಗಳು. ಈ ಬಿಂದುಗಳು ಏನು ಅಂದ್ರೆ, ನೀವು ಚೂಪಾದ ಪೆನ್ಸಿಲ್ ಅಥವಾ ಕೈವಾರ ಅಥವಾ ಸೂಜಿ ಅದನ್ನ ಯಾವ್ದಾದ್ರೂ ತೆಳು ಕಾಗದಕ್ಕೆ ಚುಚ್ಚಿದಾಗ ಏನಾಗಿರುತ್ತೆ, ಒಂದು ಚುಕ್ಕಿಯ ವಿನ್ಯಾಸ ಬರುತ್ತೆ. ಆ ಚುಕ್ಕಿಯ ವಿನ್ಯಾಸವನ್ನೇ ಏನಂತ ಕರೀತಾರೆ? ಬಿಂದುಗಳು ಅಂತ ಕರೀತಾರೆ. ಈ ಬಿಂದುಗಳನ್ನ ABC ಅಂದ್ರೆ ಇಂಗ್ಲಿಷ್ ಅಕ್ಷರದ ದೊಡ್ಡಕ್ಷರವಾದ ABC ಇಂದ ಸೂಚಿಸ್ತಾರೆ. ಹಾಗಾದ್ರೆ ನಮಗೆ ಬಿಂದುಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು. ಮುಂದೆ ಬರೋದೆ ರೇಖಾಖಂಡಗಳು. ಈ ರೇಖಾಖಂಡಗಳು ಹೇಗಿರುತ್ತೆ ಅಂದ್ರೆ, ನಿಮ್ಗೊಂದು ಕಾಗದವನ್ನ ಮಡಚಿ ಪುನಃ ಅದನ್ನ ತೆರೆದಾಗ ಒಂದು ನಿಮ್ಗೆ ಗೆರೆ ಕಾಣುತ್ತೆ. ಈ ಗೆರೆಗೆ ಅಂತ್ಯ ಬಿಂದುಗಳನ್ನ ಕೊಟ್ಟಿರ್ತೀವಿ. ಆ ಅಂತ್ಯ ಬಿಂದುಗಳಿಗೆ ದೊಡ್ಡಕ್ಷರವಾದ A ಮತ್ತು B, ಇಂಗ್ಲಿಷ್ನ ದೊಡ್ಡಕ್ಷರ ಆಗಿರುತ್ತೆ, ಅದನ್ನ ಸೂಚಿಸ್ತೀವಿ. ಏನಂತ ಕರಿತೀವಿ? ಅದಕ್ಕೆ ರೇಖಾಖಂಡ ಅಂತ ಕರಿತೀವಿ. ಈ ರೇಖೆಗಳನ್ನ ಏನಂತ ಕರಿತೀವಿ? ರೇಖಾಖಂಡ ಅಂತ ಹೇಳ್ತೀವಿ. ಈ ರೇಖಾಖಂಡಕ್ಕೆ ಅಂತ್ಯ ಬಿಂದುಗಳು ಇರುತ್ತೆ. ಹಾಗೆ ನಾವು ಯಾವ್ದಾದ್ರೂ ಪೆಟ್ಟಿಗೆಗಳು ಅಥವಾ ಬಾಕ್ಸ್ ಅಂತ ಕೂಡ ಹೇಳ್ತೀವಿ, ಅದರ ಅಂಚುಗಳಲ್ಲೂ ಕೂಡ ನಾವೇನ್ ಮಾಡ್ಬೋದು? ರೇಖಾಖಂಡಗಳನ್ನ ನೋಡ್ಬೋದು. ಈ ರೇಖಾಖಂಡಗಳು ಅಂತ್ಯ ಬಿಂದುಗಳಿರುತ್ತೆ. ಅದರಲ್ಲಿ A ಮತ್ತು Bಗಳನ್ನ ರೇಖಾಖಂಡದ ಅಂತ್ಯ ಬಿಂದುಗಳು ಅಂತ ಹೇಳಿ ನಾವು ಕರಿತೀವಿ. ಮುಂದೆ ರೇಖೆಗಳು. ಈ ರೇಖೆಗಳು ಅಂದ್ರೆ ಏನು ಅಂದ್ರೆ, ಇಲ್ಲಿಯೂ ಕೂಡ ರೇಖಾಖಂಡ ಇರುತ್ತೆ. ಈ ರೇಖಾಖಂಡದ ಮುಂದುವರೆದ ಭಾಗವನ್ನ ಏನಂತ ಕರಿತೀವಿ? ರೇಖೆ ಅಂತ ಕರಿತೀವಿ. ಅಂದ್ರೆ ಈ ರೇಖಾಖಂಡಕ್ಕೆ ಅಂತ್ಯ ಬಿಂದು ಇರುತ್ತೆ, ಆದ್ರೆ ರೇಖೆಗಳಿಗೆ ಏನು ಅಂತ್ಯ ಬಿಂದು ಇರಲ್ಲ. ಇದನ್ನ ವಿಸ್ತರಿಸ್ತಾ ಹೋದಾಗೆ ಅದು ಮುಂದುವರಿತಾನೆ ಹೋಗ್ತಾ ಇರುತ್ತೆ. ಹಾಗಾದ್ರೆ ನಮ್ಗೆ ರೇಖೆಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಂದ್ರೆ ರೇಖಾಖಂಡವನ್ನ ವಿಸ್ತರಿಸ್ತಾ ಹೋದ ಹಾಗೆ ನಮ್ಗೆ ಏನ್ ಸಿಗುತ್ತೆ? ರೇಖೆ ಸಿಗುತ್ತೆ. ಮುಂದೆ ಬರೋದೆ ಛೇದಿಸುವ ರೇಖೆಗಳು. ಎರಡು ರೇಖೆಗಳು, ಇಲ್ಲಿ L1 ಮತ್ತು L2 ಎರಡು ರೇಖೆಗಳಿದೆ. ಈ ರೇಖೆಗಳು ಒಂದು ಸಾಮಾನ್ಯ ಬಿಂದು ಆಗಿರ್ತಕ್ಕಂಥ P ಅಲ್ಲಿ ಏನಾಗ್ತಾ ಇದೆ? ಛೇದಿಸ್ತಾ ಇದೆ. ಅವುಗಳಿಗೆ ಏನಂತ ಕರಿತೀವಿ? ಛೇದಿಸುವ ರೇಖೆಗಳು. ಹಾಗಾದ್ರೆ L1 ಮತ್ತು L2ಗಳನ್ನ ನಾವು ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಇದು ಸಾಮಾನ್ಯ ಬಿಂದು P ನಲ್ಲಿ ಏನಾಗ್ತಾ ಇದೆ? ಛೇದಿಸ್ತಿದೆ ಎರಡು ರೇಖೆಗಳು ಕೂಡ. ಛೇದಿಸುವ ರೇಖೆಗಳು ಅದಾದ್ಮೇಲೆ ಏನ್ ಬರೋದು? ಸಮಾಂತರ ರೇಖೆಗಳು. ಸಮಾಂತರ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಸಮಾನವಾಗಿ ಇರ್ತಕ್ಕಂಥ ರೇಖೆಗಳಾಗಿರುತ್ತೆ. ಇದನ್ನ ಎಷ್ಟೇ ವಿಸ್ತರಿಸ್ತಾ ಹೋದ್ರೂ ಇದು ಎಲ್ಲೂ ಕೂಡ ಛೇದಿಸೋದಿಲ್ಲ. ಇದನ್ನ M1, ಇದನ್ನ M2. M1 ರೇಖೆ, M2 ರೇಖೆ ಅಂತ ಕರಿತೀವಿ. M1 ಯಾವಾಗ್ಲೂ M2ಗೆ ಸಮಾಂತರವಾಗಿರುತ್ತೆ. ಅಂದ್ರೆ M1 ಪರ್ಪೆಂಡಿಕ್ಯುಲರ್ ಟು M2 ಅಂತಾನೆ ನಾವು ಓದ್ತೀವಿ. ಮುಂದೆ ಬರೋದೆ ಕಿರಣ. ಈ ಕಿರಣಕ್ಕೆ ಒಂದು ಪ್ರಾರಂಭ ಬಿಂದು ಇರುತ್ತೆ, ಆದ್ರೆ ಅಂತ್ಯ ಬಿಂದು ಇರೋದೇ ಇಲ್ಲ. ಉದಾಹರಣೆಗೆ ನಾವು ದೀಪ ನೋಡಿರ್ತೀವಿ. ಈ ದೀಪದಿಂದ ಬೆಳಕು ಏನಾಗುತ್ತೆ? ಪ್ರಾರಂಭ ಆಗುತ್ತೆ, ಆದ್ರೆ ಆ ಬೆಳಕಿಗೆ ಅಂತ್ಯ ಇರೋದೇ ಇಲ್ಲ. ಹಾಗೆ ಟಾರ್ಚ್ಗೂ ಕೂಡ ಒಂದು ಬೆಳಕಿಗೆ ಪ್ರಾರಂಭ ಬಿಂದು ಇರುತ್ತೆ, ಅಂತ್ಯ ಬಿಂದು ಟಾರ್ಚ್ಗೂ ಕೂಡ ಇರಲ್ಲ. ಅದರ ಕಿರಣಗಳೇನಾಗ್ತಾ ಇರುತ್ತೆ? ಮುಂದುವರಿತಾ ಹೋಗ್ತಾ ಇರುತ್ತೆ. ಇನ್ನು ಸೂರ್ಯನಿಂದ ಪ್ರಾರಂಭವಾದ ಕಿರಣಗಳೇನಾಗ್ತಾ ಇರುತ್ತೆ? ಅಂತ್ಯವಿಲ್ಲದಾಗೆ ವಿಸ್ತರಿಸ್ತಾ ಹೋಗ್ತಾ ಇರುತ್ತೆ. ಹಾಗಾದ್ರೆ ಕಿರಣಕ್ಕೆ ಒಂದು ಪ್ರಾರಂಭ ಬಿಂದು ಇರುತ್ತೆ, ಆದ್ರೆ ಅಂತ್ಯ ಬಿಂದು ಇರಲ್ಲ. ಇಲ್ಲಿ ಕಿರಣದಲ್ಲಿ A ಮತ್ತು P ಅನ್ನ ನಾವೇನ್ ಮಾಡ್ತೀವಿ? ದೊಡ್ಡಕ್ಷರದಿಂದ ಸೂಚಿಸ್ತೀವಿ. P ಅಂತ ಆಗ್ಬೇಕಾಗಿಲ್ಲ, ಯಾವುದೇ ಇಂಗ್ಲಿಷ್ ಪದದ ದೊಡ್ಡಕ್ಷರಗಳು ಅಥವಾ ಕ್ಯಾಪಿಟಲ್ ಲೆಟರ್ ಕೂಡ ಆಗಿರುತ್ತೆ. ಇವಿಷ್ಟು ಏನಾಗಿತ್ತು? ರೇಖಾಗಣಿತದ ಮೂಲ ಅಂಶಗಳಾಗಿತ್ತು. ಉಳಿದಂತಹ ಇದಕ್ಕೆ ಸಂಬಂಧಪಟ್ಟಂತ ಅಭ್ಯಾಸಗಳ ಲೆಕ್ಕಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಿದ್ವತ್ ಆ್ಯಪ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ. ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ದೀವಿ, ಅಲ್ಲಿ ನಮ್ಮನ್ನ ಫಾಲೋ ಮಾಡಿ. ಟು ಬಿ ದ ಬೆಸ್ಟ್, ಚೂಸ್ ವಿದ್ವತ್.